ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಪಬ್ಲಿಕ್ನಲ್ಲಿ ಮಾತನಾಡಲ್ಲ ಎನ್ನುವ ಮುಖಾಂತರವಾಗಿ ಯಾದಗಿರಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕವಾಗಿ ಮಾತನಾಡದಂತೆ ಹೈಕಮಾಂಡ್ ತಾಕೀತು ಮಾಡಿದೆ. ಬೇರೆ ನಾಯಕರು ಮಾತನಾಡುವ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಯಾದಗಿರಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಯಾವುದರ ಬಗ್ಗೆ ಕೂಡ ಮಾತನಾಡಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಕರ್ನಾಟಕ ನಂಬರ್ 1 ಭ್ರಷ್ಟ ರಾಜ್ಯ ಎನ್ನುವ ಶಾಸಕ ರಾಯರೆಡ್ಡಿ ಹೇಳಿಕೆಯ ವಿಚಾರವಾಗಿ ಹಿಂದೆ ಬಿಜೆಪಿ ಸರ್ಕಾರದಲ್ಲಿದ್ದಂತಹ ಪರಿಸ್ಥಿತಿ ಅವರು ಹೇಳಿದ್ದಾರೆ. ನಮ್ಮ ಅವಧಿಯಲ್ಲಿ ಸುಧಾರಣೆ ಆಗ್ತಾ ಇದೆ, ಭ್ರಷ್ಟಾಚಾರ ಕಡಿಮೆ ಆಗ್ತಾ ಇದೆ, ಇನ್ನು 3 ವರ್ಷದಲ್ಲಿ ಸಂಪೂರ್ಣ ಕಡಿಮೆ ಆಗುತ್ತೆ. ಬಿಜೆಪಿ ಇದ್ದಾಗ 100ಕ್ಕೆ 100 ಭಾಗ ಭ್ರಷ್ಟಾಚಾರ ದೇಶದಲ್ಲಿ ಜಾಸ್ತಿ ಇತ್ತು ಅಂತ ಹೇಳಿದ್ದಾರೆ. ಆದರೆ ನಮ್ಮ ಅವಧಿಯಲ್ಲಿ ನಡೆದಿರುವುದೆಲ್ಲ ಕೂಡ ಸರ್ಕಾರದ ಜೆಡಿಎಸ್ ಪೋಸ್ಟರ್ ಅಭಿಯಾನದ ವಿಚಾರವಾಗಿ ಜೆಡಿಎಸ್ನವರು ಏನ್ ಮಾಡಿದ್ರು ಕೂಡ ಜನ ಅವರಿಗೆ ತಿರಸ್ಕಾರ ಮಾಡಿದ್ದಾರೆ. ಯಾಕಂದ್ರೆ ಅವರ ಆಡಳಿತದಲ್ಲಿ ವ್ಯಾಪಕ ಭ್ರಷ್ಟಾಚಾರ ಹಗರಣಗಳ ಮೇಲೆ ಹಗರಣಗಳು ನಡೆದಿವೆ, ಬೆಲೆ ಏರಿಕೆ ಮಾಡಿದ್ರು, ಇದರಿಂದ ಅವರನ್ನ ಜನ ತಿರಸ್ಕಾರ ಮಾಡಿದ್ರು. ಅದಕ್ಕೆ ನಮಗೆ 136 ಸ್ಥಾನವನ್ನ ಗೆಲ್ಲಿಸಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಅವರು ಯಾದಗಿರಿಯಲ್ಲಿ ಮಾಧ್ವಾರದಲ್ಲಿ ಸಾರಿಗೆ ಸಚಿವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧ್ಯಕ್ಷರ ಬದಲಾವಣೆ ನಾನು ಪಬ್ಲಿಕ್ಕಲ್ಲಿ ಮಾತಾಡಲ್ಲ. ಯಾಕಂದರೆ ನಮ್ಮ AICC ಅಧ್ಯಕ್ಷರು ಭಾಳ ಸ್ಪಷ್ಟವಾಗಿ ಎಲ್ಲೂ ಕೂಡ ಆ ರೀತಿ ಮಾತಾಡಬಾರ್ದು, ಮಾತಾಡೋದು ಸರಿಯಲ್ಲ, ಏನೇ ಇದ್ದರೂ ಅದೆಲ್ಲ ಕೂಡ ನಾವು ಹೈಕಮಾಂಡ್ ನೋಡ್ಕೊಳ್ತೀವಿ ಅಂತ ಹೇಳಿರೋದ್ರಿಂದ ಅವ್ರು ಯಾರೋ ಮಾತಾಡ್ತಾರೆ ಅಂತ ನಾನು ಕೂಡ ಕಾಮೆಂಟ್ ಮಾಡೋಕ್ಕಾಗಲ್ಲ. ನಾನು ಯಾವತ್ತೂ ಮಾತಾಡೋದು ಇಲ್ಲ. ಅದಕ್ಕೆ ಈಗ ಖರ್ಗೆ ಅವ್ರು ಬರ್ತಾರಲ್ಲ, ಅವ್ರು ಬಂದಾಗ ನೀವು AICC ಅಧ್ಯಕ್ಷರು ಏನು ನೀವೇ ಅವರೇ ಜವಾಬ್ದಾರಿ ತಗೊಂಡು ಅವ್ರಿಗೆ ಬುದ್ಧವಾದ ಹೇಳ್ತಾರೆ. ನಾನು ಅದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಮಾತಾಡಲ್ಲ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ನಂಬರ್ 1 ಭ್ರಷ್ಟ ಅಂತೇಳಿ ರಾಯರೆಡ್ಡಿ ಅವರು ಹೇಳಿದ್ದಾರೆ. ರಾಯರೆಡ್ಡಿ ಅವರು ದೇಶದಲ್ಲಿ ಕರ್ನಾಟಕ ನಂಬರ್ 1 ಭ್ರಷ್ಟಾಚಾರದಲ್ಲಿ ಅಂತೇಳಿ ಅದು ಹಿಂದೆ BJP ಸರ್ಕಾರ ಇತ್ತಲ್ಲ, ಆಗಿನ ಪರಿಸ್ಥಿತಿನ ಅವ್ರು ಹೇಳಿದ್ದಾರೆ. ಈಗ ಸುಧಾರಣೆ ಆಗಿದೆ, ಭ್ರಷ್ಟಾಚಾರ ಕಡಿಮೆ ಆಗ್ತಾ ಇದೆ. ಇನ್ನು ಮುಂದಕ್ಕೆ ನಮ್ಮ 3 ವರ್ಷದ ಅವಧಿಯಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡೋದಕ್ಕೆ 100ಕ್ಕೆ 100 ಭಾಗ ಪ್ರಯತ್ನ ಮಾಡ್ತೀವಿ. BJP ಇದ್ದಾಗ 100ಕ್ಕೆ 100 ಭಾಗ ಭ್ರಷ್ಟಾಚಾರ ಜಾಸ್ತಿ ಇತ್ತು ದೇಶದಲ್ಲಿ ಅಂತ ರಾಯರೆಡ್ಡಿ ಅವರು ಹೇಳಿರೋದು. ನಮ್ಮ ಅವಧಿದಲ್ಲ. ಅಲ್ಲ BJP ಸರ್ಕಾರ ಇತ್ತಲ್ಲ ಹಿಂದೆ 2 ವರ್ಷಕ್ಕೆ ಮುಂಚೆ, ಅಲ್ಲ ಅದನ್ನ ಹೇಳಿದ್ದು. ಅಧ್ಯಕ್ಷರ ಬದಲಾವಣೆ ನಾನು ಪಬ್ಲಿಕ್ಕಲ್ಲಿ ಮಾತಾಡಲ್ಲ. ಯಾಕಂದರೆ ನಮ್ಮ AICC ಅಧ್ಯಕ್ಷರು ಭಾಳ ಸ್ಪಷ್ಟವಾಗಿ ಎಲ್ಲೂ ಕೂಡ ಆ ರೀತಿ ಮಾತಾಡಬಾರ್ದು, ಮಾತಾಡೋದು ಸರಿಯಲ್ಲ, ಏನೇ ಇದ್ದರೂ ಅದೆಲ್ಲ ಕೂಡ ನಾವು ಹೈಕಮಾಂಡ್ ನೋಡ್ಕೊಳ್ತೀವಿ ಅಂತ ಹೇಳಿರೋದ್ರಿಂದ ಅವ್ರು ಯಾರೋ ಮಾತಾಡ್ತಾರೆ ಅಂತ ನಾನು ಕೂಡ ಕಾಮೆಂಟ್ ಮಾಡೋಕ್ಕಾಗಲ್ಲ. ನಾನು ಯಾವತ್ತೂ ಮಾತಾಡೋದು ಇಲ್ಲ. ಅದಕ್ಕೆ ಈಗ ಖರ್ಗೆ ಅವ್ರು ಬರ್ತಾರಲ್ಲ, ಅವ್ರು ಬಂದಾಗ ನೀವು AICC ಅಧ್ಯಕ್ಷರು ಏನು ನೀವೇ ಅವರೇ ಜವಾಬ್ದಾರಿ ತಗೊಂಡು ಅವ್ರಿಗೆ ಬುದ್ಧವಾದ ಹೇಳ್ತಾರೆ.